ಡೀಸೆಲ್ ದರ ಏರಿಕೆ ಖಂಡಿಸಿ ಇವತ್ತು ಲಾರಿ ಮುಷ್ಕರ ನಡೀತಾ ಇರುವಂತದ್ದು. ಅದು ಕೂಡ ಮಧ್ಯರಾತ್ರಿಯಿಂದನೇ ಶುರುವಾಗಿದೆ. ಗೂಡ್ಸ್ ಹಾಗೆ ಟ್ರಾನ್ಸ್ಪೋರ್ಟ್ ಸಂಪೂರ್ಣವಾಗಿ ಬಂದ್ ಆಗಿದೆ. ಯಶವಂತಪುರದಲ್ಲಿ ಸಾಲುಗಟ್ಟಿ ನಿಂತ ಲಾರಿಗಳು ಡೀಸೆಲ್ ಬೆಲೆ ಸೇರಿ ಹಲವು ಬೇಡಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಇಟ್ಟಿದ್ದಾರೆ. ಈ ಈಡೇರಿಕೆಗೆ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಪೆಟ್ರೋಲ್ ಡೀಸೆಲ್ ಪೂರೈಕೆಯಲ್ಲಿ ವ್ಯತ್ಯಯ ಸಾಧ್ಯತೆ. ಲಾರಿ ಮುಷ್ಕರಕ್ಕೆ ಪೆಟ್ರೋಲಿಯಂ ಅಸೋಸಿಯೇಷನ್ ಆಗಿ ಚಾಲಕರ ಸಂಘ ಸೇರಿ 10ಕ್ಕೂ ಹೆಚ್ಚು ಸಂಘಗಳು ಬೆಂಬಲವನ್ನ ಕೊಡ್ತಾ ಇರುವಂತದ್ದು. ಈ ಲಾರಿ ಮುಷ್ಕರದಿಂದ ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ತೊಂದರೆ ಆಗತ್ತೆ, ಹಾಗೆ ಸರ್ಕಾರಕ್ಕೆ ಇದರಿಂದ ಏನ್ ಎಫೆಕ್ಟ್ ಆಗುತ್ತೆ, ಹಾಗಾದ್ರೆ ಸರ್ಕಾರ ಈ ಲಾರಿ ಮುಷ್ಕರವನ್ನ ಹಿಂಪಡೆದುಕೊಳ್ಳಿ, ಸೊ ನಾವು ನಿಮ್ಮ ಏನ್ ಬೇಡಿಕೆ ಇದೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಅಂತ ಹೇಳಿದ್ರು ಸ್ವಲ್ಪ ಮಟ್ಟಿಗಾದ್ರೂ ಬಗೆಹರಿಸುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳುತ್ತಾ, ಅಥವಾ ಇನ್ನೇನಾದ್ರೂ ಮತ್ತೇನಾದ್ರೂ ಸಬೂಬು ಭರವಸೆ ಕೊಟ್ಟು ಮತ್ತೆ ಮುಂದ್ಗಡೆ ಹಾಕುವಂತ ಪ್ರಯತ್ನ ಮಾಡುತ್ತಾ? ಇಲ್ಲ, ಲಾರಿ ಮಾಲೀಕರ ಮುಷ್ಕರ ಅಂದ ತಕ್ಷಣ ನಿಜವಾಗ್ಲೂ ಭಾಳ ದೊಡ್ಡ ತೊಂದರೆ ಆಗುತ್ತೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಒಂದು ಕಡೆ ಓಕೆ, ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದ್ರು ಕೂಡ ಅದು ತೈಲ ಸಂಸ್ಥೆಗಳಿಗೆ ಮಾತ್ರ ಅಂತ ಹೇಳಿ, ಬಟ್ ರಾಜ್ಯ ಸರ್ಕಾರ ₹2 ಜಾಸ್ತಿ ಮಾಡುವಂಥದ್ದು ನೋಡಿ. ನಾವಂತೂ ತುಂಬ ಒಂದು ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೀವಿ. ನಮಗೆ ಅರ್ಧಕ್ಕರ್ಧ ಸಿಗಬೇಕಾಗಿರುವಂಥದ್ದು ನಾವು ಅವರನ್ನು ದೂರೋದ ಇವರನ್ನು ದೂರೋದ, ಒಟ್ಟಾರೆಯಾಗಿ ಯಾರನ್ನು ದೂರಿ ಪ್ರಯೋಜನವಿಲ್ಲ, ಜನಸಾಮಾನ್ಯರಿಗಂತೂ ಬರೆ ಆಗಿದೆ. ಆಮೇಲೆ ಲಾರಿ ಮುಷ್ಕರಗಳು ಇವತ್ತಿನೇ ಅಂತ ನಾನು ಹೇಳ್ದಲ್ಲ, ಷಣ್ಮುಗಪ್ಪ ಅವರು ಕಪ್ಪು ಕೂದಲು ಕಪ್ಪಿದ್ದಾಗ ಆರಂಭ ಮಾಡಿದ್ದಾರೆ ಅಲ್ಲಿ ತನಕ. ಆಮೇಲೆ ಅದೇ ಥರ ಯಶವಂತಪುರದಲ್ಲಿ JDS ನ ಒಬ್ಬರು ಕ್ಯಾಂಡಿಡೇಟ್ ಇದ್ದಾರೆ, ಅವ್ರು ಪಾಪ ಅಷ್ಟೇ ಗೆಲ್ಲಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದಾರೆ. ಅವರು ಅಷ್ಟೇ ಕಪ್ಪು ಕೂದಲಿನ ಬಿಳಿ ಕೂದಲಿಗೆ ಬಂದರೂ ಗೆದ್ದಿಲ್ಲ. ನಾನು ಲಾಸ್ಟ್ ಟೈಮ್ ಒಮ್ಮೆ ಹೇಳಿದ್ದೆ, ಪಾಪ ಈಗಲಾದರೂ ಗೆಲ್ಸ್ರಪ್ಪ ಯಾರಾದರೂ ಸೇರಿ ಅಂತ ಅಂದ್ಬಿಟ್ಟು. ಬನ್ನಿ, ಇವತ್ತು ಲಾರಿ ಮಾಲೀಕರು ಬಂದ್ಗೆ ಕರೆ ನೀಡಿದ್ದಾರೆ. ಇದನ್ನು ತಹಬದಿಗೆ ತರುವಂಥ ಪ್ರಯತ್ನಗಳಾಗುತ್ತೆ. ಇದು ನಿರಂತರವಾಗಿ ನಡೆಯುತ್ತೆ. ಒಂದು ರಿಪೋರ್ಟ್ ಮಧ್ಯರಾತ್ರಿಯಿಂದಲೇ ತಡರಾತ್ರಿಯಿಂದಲೇ ಬಂದ್ ನಡೀತಾ ಇದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಮೊದಲಿಗೆ ಒಡಕಿನ ಮಧ್ಯೆ ತಡರಾತ್ರಿಯಿಂದ ಲಾರಿ ಮುಷ್ಕರ. 24 ಗಂಟೆವರೆಗೂ ರೋಡಿಗಿಳಿಯದ ಗೂಡ್ಸ್ ವೆಹಿಕಲ್. ಡೀಸೆಲ್ ದರ ಏರಿಕೆ, ಟೋಲ್ ಶುಲ್ಕ ಹೆಚ್ಚಳ, RTO ಅಧಿಕಾರಿಗಳ ಕಿರುಕುಳ ಸೇರಿದಂತೆ ಹಲವು ವಿಚಾರಗಳನ್ನ ಮುಂದಿಟ್ಟುಕೊಂಡು ಲಾರಿ ಮುಷ್ಕರ ತಡರಾತ್ರಿಯಿಂದಲೇ ರಾಜ್ಯ ಲಾರಿ ಮಾಲೀಕರ ಸಂಘ ಮಾಡ್ತಿದ್ದು ಯಾವುದೇ ಲಾರಿಗಳು ರಸ್ತೆಗಿಳಿಯಲ್ಲ. ಲಾರಿ ಮಾಲೀಕರ ಡಿಮ್ಯಾಂಡ್: ಡೀಸೆಲ್ ದರ ಹೆಚ್ಚಳ ಕಡಿಮೆ ಮಾಡಬೇಕು, ಹೆದ್ದಾರಿಗಳಲ್ಲಿ ಟೋಲ್ ವಸೂಲಿ ನಿಲ್ಲಿಸಬೇಕು, RTO ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದುಹಾಕಬೇಕು, FC ಫಿಟ್ನೆಸ್ ಶುಲ್ಕ ಹೆಚ್ಚಳ ವಾಪಸ್ ಪಡಿಬೇಕು, ಬೆಂಗಳೂರಿನೊಳಗೆ ಗೂಡ್ಸ್ ವಾಹನ ಬಿಡಬೇಕು, ನೋ ಎಂಟ್ರಿ ಆದೇಶ ವಾಪಸ್ ಪಡಿಬೇಕು, ಲಾರಿ ಚಾಲಕರ ಮೇಲೆ ಹಲ್ಲೆ ನಿಲ್ಲಬೇಕು. ಇದ್ರ ತನಕ ಏನವರು ಕಿವಿ ಚಾಚಿಲ್ಲ, ನಮ್ಮ ಹತ್ರ ಮಾತುಕತೆ ಕರೆದಿಲ್ಲ. ಕೂಡಲೇ ಅದರಿಂದ ಅನಿಷ್ಟಕಾಲ ಮುಷ್ಕರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಲಾರಿ ಮಾಲೀಕರು, ಎಲ್ಲ ಸಂಘ ಸಂಸ್ಥೆ ತೀರ್ಮಾನ ಮಾಡಿದ್ವಿ. ಲಾರಿ ಮುಷ್ಕರದಿಂದ ಅಗತ್ಯ ವಸ್ತುಗಳು ಸಾಗಾಟಕ್ಕೆ ಬಿಸಿ ತಟ್ಟಲಿದೆ. ಹಾಗಾದ್ರೆ ಯಾವ್ಯಾವ ವಸ್ತುಗಳು ಸಿಗಲ್ಲ ಅಂತ ನೋಡೋದಾದ್ರೆ ಏನ್ ಸಿಗತ್ತೆ? ಹಾಲು, ಔಷಧ, ದಿನಪತ್ರಿಕೆ, ಮೆಡಿಕಲ್ ಸಲಕರಣೆಗಳು. ಏನು ಸಿಗಲ್ಲ? ಕಲ್ಲು, ಮರಳು, ಡೀಸೆಲ್ ಲಾರಿ, ಗೃಹ, ವಾಣಿಜ್ಯ ಬಳಕೆ, ಅಡುಗೆ ಅನಿಲ, ತರಕಾರಿ, ಹಣ್ಣು ಸರಬರಾಜು ಆಗಲ್ಲ. ಲಾರಿ ಮಾಲೀಕರ ಮುಷ್ಕರಕ್ಕೆ ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಪೆಟ್ರೋಲ್, ಡೀಸೆಲ್ ಸಾಗಿಸುವ ಲಾರಿ ಮಾಲೀಕರು ಸೇರಿದಂತೆ 10 ಸಂಘಟನೆಗಳು ಬೆಂಬಲ ನೀಡಿವೆ. ಇಂದು ಒಂದು ದಿನ ಮಾತ್ರ ಟ್ಯಾಕ್ಸಿ ಸೇವೆ ಬಂದ್ ಮಾಡಲು ಏರ್ಪೋರ್ಟ್ ಟ್ಯಾಕ್ಸಿ ಡ್ರೈವರ್ ಯೂನಿಯನ್ ನಿರ್ಧರಿಸಿದೆ. ಪರಿಸ್ಥಿತಿ ನೋಡಿಕೊಂಡು ಅನಿರ್ದಿಷ್ಟ ಅವಧಿ ಮುಷ್ಕರದ ಬಗ್ಗೆ ನಿರ್ಧರಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ವೀರೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇದರ ಬಗ್ಗೆ ಕೇಳೋಣ. ಯಶವಂತಪುರ ನೋಡಿ, ಯಶವಂತಪುರದ ವಿಹಂಗಮ ದೃಶ್ಯವನ್ನು ನೀವು ನೋಡ್ಬೋದು. ವೀರೇಶ್, ಒಂದು ಲಾರಿ ಮುಷ್ಕರ ನಮಗೆ ಅಲ್ಲಿ ಆ ಪ್ರದೇಶಕ್ಕೆ ಹೋದ ತಕ್ಷಣ ಕಾಣೋದೇ ಲಾರಿ. ಅದು ಅವ್ರದ್ದು ನಿರಂತರ ಈ ಸಿನಿಮಾದಲ್ಲಿ ಈ ಟೆಕ್ನಿಕಲ್ ಒಂದು ಡಿಪಾರ್ಟ್ಮೆಂಟ್ ಇದೆ, ಆಯಿತಾ? ಪಾಪ ನೀವು ಹೀರೋನ ಹೀರೋಯಿನ ಮತ್ತೊಂದೋ ಮಗದೊಂದೋ ಬೇರೆ ವಿಚಾರ. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಒಂದು ಇದೆಯಲ್ಲ, ಅದು ಕೆಲಸ ಮಾಡೋ ರೀತಿ ನೋಡಿದರೆ ಇವರೆಲ್ಲ ಹೇಳ್ತಲ್ಲ, ನಾವು ಕಷ್ಟಪಟ್ಟು ಇವ್ರದ್ದು ಕಷ್ಟಪಡೋದು. ನಿಜವಾಗ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಕಷ್ಟಪಡೋದು. ಹಿಂಗೆ ಎತ್ತಾರೆ, ಭಾರ ಇಡ್ತಾರೆ, ಅದಕ್ಕೆ ಬೇಕಿರೋಂಥ ವ್ಯವಸ್ಥೆ ಇಡ್ತಾರೆ, ಧಡ 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 ಕೆಲಸ ಮಾಡ್ತಾನೆ ಇರ್ತಾರೆ. ಯಾವ ಹೀರೋ ಬಂದರೂ ಅವ್ರಿಗೆ ಲೆಕ್ಕ ಇಲ್ಲ, ಬಟ್ ಅವ್ರು ಮಾಡೋ ಕೆಲಸ ಇದೆಯಲ್ಲ ಮಾತ್ರ ಯಪ್ಪ
ಆ ಟೆಕ್ನಿಕಲ್ ವರ್ಕ್ ಮಾತ್ರ ನಾನು ಒಮ್ಮೆ ನೋಡಿದೆ, ಯಾಕಂದರೆ ನಾನು ಸಣ್ಣ ಪಿಕ್ಚರ್ ಮಾಡಿದ್ದೆ. ಆ ಟೈಮಲ್ಲಿ ನೋಡ್ಬಿಟ್ಟು ನನಗೆ ಆಶ್ಚರ್ಯ ಆಗ್ಬಿಡ್ತು, ಇಷ್ಟೊಂದು ಕೆಲಸ ಮಾಡ್ತಾರೆ, ಯಾರ ಬಗ್ಗೆನೂ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅವರಷ್ಟಕ್ಕೆ ಮಾಡ್ತಾ ಇರ್ತಾರೆ. ಅದೇನು ಇಷ್ಟು ದೊಡ್ಡ ಕಬ್ಬಿಣದ್ದು, ಅದು ಆ ರೌಂಡಿಂಗ್ ಹಿಂಗೆ ಹಾಕಬೇಕು, ಕ್ಯಾಮ್ರಾ ಇಡೋದಕ್ಕೆ, ಆ ಮೇಲಕ್ಕೆ ಕ್ಯಾಮ್ರಾ ಇಡೋದಕ್ಕೆ, ಮೇಲೆ ಇದ್ದರೆ ಮತ್ತೊಂದಿದ್ರೆ ಪಟ 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 ಪಟ, ಬಟ್ ಕರೆಕ್ಟಾಗಿ ಟೈಮ್, ಊಟದ ಟೈಮಿಗೆ ಅದು ಬ್ರೇಕ್ ಕೊಡಬೇಕು, ಇಲ್ಲಾಂತಂದರೆ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಆ ಥರ ಎಲ್ಲ ಸಿಸ್ಟಮ್ ಇರುತ್ತೆ. ಇಲ್ಲೂ ಅಷ್ಟೇ ಲಾರಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೀವು ಹೋಗಿ ಯಶವಂತಪುರ ಮಾರ್ಕೆಟ್ಗೆ ಮತ್ತೊಂದಕ್ಕೆ, ನೀವೇ ಸೈಡ್ ಅಂದ್ಕೊಂಡು ಅವ್ರು ಆಗ್ತಾ ಇರ್ತಾರೆ, ಗೋಣಿ ತೆಗಿತಾ ಇರ್ತಾರೆ, ಗೋಣಿ ಹಾಕ್ತಾ ಇರ್ತಾರೆ, ತರಕಾರಿ ಬರ್ತಾ ಇರುತ್ತೆ, ತರಕಾರಿ ಹೋಗ್ತಾ ಇರುತ್ತೆ. ಅಲ್ಲಿ ಅಮಿತಾಬ್ ಬಚ್ಚನ್ ಬಂದರು, ಅಥವಾ ದರ್ಶನ್ ಬಂದರು, ಅಥವಾ ಯಶ್ ಬಂದರು, ರಾಜ್ಕುಮಾರ್ ಬಂದರು ಕೂಡ ಅಲ್ಲಿ ಯಾರಿಗೆ ಲೆಕ್ಕನೇ ಇಲ್ಲ. ಅದು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಸರ್ ಆಯ್ತು ಸರ್, ನೀವು ಅವ್ರ ದೊಡ್ಡ ಜನ ಸೈಡ್ ನಿಂತ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿರ್ತಾರೆ. ಯಾಕೆಂದರೆ ನಾನು ಅವರ ವರ್ಕ್ ಕಲ್ಚರ್ ಹೇಳಿದ್ದು. ಅಂಥ ವರ್ಕ್ ಕಲ್ಚರ್ ಪಾಪ ಎಲ್ಲ ಪರಿಶ್ರಮಿಗಳು ಕೆಲಸ ಮಾಡುವಂಥ ಜಾಗ ಇವತ್ತು ಇಡೀ ಲಾರಿ ನಿಂತಿದೆ ಅಂತ ಹೇಳುವಾಗ ಎಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಬಡವರ್ಗಕ್ಕೆ ಪೆಟ್ಟು ಬೀಳುತ್ತೆ ಅಂತ. ಎಸ್, ಇದರ ಬಗ್ಗೆ ವೀರೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ವೀರೇಶ್, ಭಾಳ ಮುಖ್ಯವಾಗಿ ಡಿಮಾಂಡ್ ಏನಿದೆ ಇವರಿಗೆ? ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಈಗ ಏನು ಮಾಡಬೇಕಂತೆ ವೀರೇಶ್? ಕಟ್ಟಾಗಿದೆಯಾ? ಓಕೆ, ಮತ್ತೊಮ್ಮೆ ಬೇರೆ ರಿಪೋರ್ಟರ್ಗಳಿದ್ರು ತಗೊಳ್ಳಿ, ಏನು ತೊಂದರೆ ಇಲ್ಲ. ನಾನು ಅವಾಗ ಬೆಳಿಗ್ಗೆ ಹೇಳಿದೆ. ಓಕೆ, ವೀರೇಶ್ ಮತ್ತೊಮ್ಮೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಡಿಮಾಂಡ್ ಏನು ಮತ್ತು ಹೇಗೆ ಬಿಕೋ ಅಂತ ಇದೆ ಯಶವಂತಪುರ ಅಂತೇಳಿ? ಲಾರಿ ಮಾಲಕರು ಮುಷ್ಕರ ಮಾಡಿದರೆ ಯಾವುದೇ ಕೆಲಸಗಳು ನಡೆಯೋದಿಲ್ಲ. ಹಾಂ, ಇದರ ಜೊತೆಗೆ ಈಗ ಮೊನ್ನೆ ಯಾವುದೋ ಲೋಡ್ ಆಗಿರುತ್ತೆ ಐಟಮ್ಮು, ಬೇರೆ ಯಾವುದೋ ಊರಿಗೆ ಹೋಗೋದಕ್ಕೆ, ಅದನ್ನೆಲ್ಲ ಏನು ಮಾಡ್ತಾರೆ ಅಂತ. ಫೋನ್ ಕಟ್ಟಾಗ್ತದೆ. ಓಕೆ, ನಮ್ಮ ಫೋನ್ ಲೈನ್ ಕೂಡ ಮುಷ್ಕರ ಹೊಡಿತಾ ಇದೆ. ಲಾರಿ ಮುಷ್ಕರ ಮಾತ್ರವಲ್ಲ, ಅವರ ಫೋನ್ ಕೂಡ ಸ್ವಲ್ಪ ಮುಷ್ಕರ ಮಾಡ್ತಾ ಇದೆ. ಸೊ ಮುಷ್ಕರ ಎಲ್ಲ ಫೋನ್ ಸ್ವಲ್ಪ ಮುಷ್ಕರ ತೆಗೆದ ನಂತರ ಮತ್ತೊಮ್ಮೆ ಅವರನ್ನು ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡೋಣ. ನೋಡಿ, ಲಾರಿಗಳಲ್ಲಿ ಸಾಲಾಗಿ ನಿಂತಿದೆ ಯಶವಂತಪುರದಲ್ಲಿ. ಇಡೀ ರಾಜ್ಯಾದ್ಯಂತ ಇದೆ. ಲಾರಿ ಮಾಲೀಕರ ಮುಷ್ಕರ ಆದರೆ ಯಾವೆಲ್ಲ ಸಮಸ್ಯೆಗಳಾಗತ್ತೆ ಅನ್ನೋದು ಗೊತ್ತಿದೆ. ಆಮೇಲೆ ನೋಡಿ ಸರ್, ಪ್ರತಿಯೊಂದು ಮುಷ್ಕರ ಆದರೂ ಇದು ಜನಸಾಮಾನ್ಯರಿಗೆ ಸಿಕ್ಕಾಪಟ್ಟೆ ತೊಂದರೆ. ಎಲ್ಲವೂ ಅಷ್ಟೇ ರೀ. ಯಾವ ಸರ್ಕಾರಗಳು ಬಂದು ಆಯಿತು ನೀವು ಬೆಲೆ ಜಾಸ್ತಿ ಮಾಡಿದಿರಿ, ಕಡಿಮೆ ಮಾಡಿದ್ದೀವಿ ಅಂತ ಯಾರು ಹೇಳಿದರು? ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡ್ತು ಅಂತ ಕಾಂಗ್ರೆಸ್ ಹೇಳ್ತಾನೆ ಇತ್ತಲ್ವ. ಕಾಂಗ್ರೆಸ್ ಬಂದ ನಂತರ ಏನು ಕಡಿಮೆ ಮಾಡ್ತಾ? ಅವರು ಜಾಸ್ತಿ ಮಾಡಿದ್ರು 2 ರೂಪಾಯಿ. ಮತ್ತೆ ಎಲ್ಲರದ್ದು ಇಷ್ಟೇ ರೀ. ಆಮೇಲೆ ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ ನಿಕೇಶ್? ಜನಸಾಮಾನ್ಯರು ಪ್ರತಿಭಟನೆಗಿಳಿಯೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಸಾಕಾಗ್ಬಿಟ್ಟಿದೆ ಜನರಿಗೆ, ಇದು ಪ್ರಾಬ್ಲಮ್. ಓಕೆ, ವೀರೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಎಸ್, ಈ ಮುಷ್ಕರದ ಡಿಮಾಂಡ್ ಏನು? ಒಂದು, ಮುಷ್ಕರದಿಂದ ಆಗುವಂಥ ಅನಾಹುತಗಳೇನು? 2. ಜಯಪ್ರಕಾಶ್ ಕೆ ಶೆಟ್ಟಿ, ನಾ ಪ್ರೆಸೆಂಟ್ ಈಗ APMC ಮಾರ್ಕೆಟ್ ಯಶವಂತಪುರದ ಬಳಿ ಇದ್ದೇನೆ. ಈ ಮುಷ್ಕರದ ಡಿಮ್ಯಾಂಡ್ ಅಂದರೆ ಒಂದು ಕಡೆ ಡೀಸೆಲ್ ದರ ಏರಿಕೆ ವಿಚಾರವಾಗಿ ಒಂದು ಕಡೆ ಇಳಿಕೆ ಮಾಡಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಆ FC ಫೀಸ್ ವಿಚಾರವಾಗಿ ಅದು ಸಹ ಇಳಿಕೆ ಮಾಡಬೇಕು. ಮತ್ತೊಂದು ಕಡೆ ಈ ಟೋಲ್ ದರ ಜಾಸ್ತಿ ಮಾಡಿದರೆ ಅಲ್ಲಿ ಸಹ ಏನು ಟೋಲ್ ಫೀಸವನ್ನು ಕಡಿಮೆ ಮಾಡಬೇಕು. ಮತ್ತೊಂದು ಕಡೆ ಈ ಬಾರ್ಡರ್ ಚೆಕ್ ಪೋಸ್ಟಲ್ಲಿ ಆ RTO ಕಿರುಕುಳ ಜಾಸ್ತಿ ಆಗಿದೆ ಎಂಬುದು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಈ ಸುಮಾರು ಒಂದು 5-6 ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳನ್ನ ಈಡೇರಿಕೆ ಮಾಡಲೇಬೇಕಂತ ಒಂದು ಕಡೆ ಸರ್ಕಾರಕ್ಕೆ ಈ ಹಿಂದೆ ಸುಮಾರು ಒಂದು 5-6 ತಿಂಗಳಿಂದ ಒಂದು ಕಡೆ ಮನವಿಗೂ ಸಹ ಕೊಟ್ಟರು. ಮನವಿಗೆ ಸರ್ಕಾರ ಸ್ಪಂದನೆ ಮಾಡಿಲ್ಲ. ಹೀಗಾಗಿ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಹಲವು ಭಾಗಗಳಲ್ಲಿ ಲಾರಿಗಳು ಸ್ಟ್ರಕ್ ಆಗಿ ನಿಂತಿದ್ದಾವೆ, ಮೂವ್ಮೆಂಟ್ ಆಗಿಲ್ಲ. ಯಶವಂತಪುರ ಮಾರ್ಕೆಟು ಅಂದರೆ ಈ ಒಂದು ಟೈಮಲ್ಲಿ ಜನಜಂಗುಳಿಯಿಂದ ವ್ಯಾಪಾರ ಬಲು ಜೋರಾಗ್ತಿತ್ತು. ಬಟ್ ಇವತ್ತು ವಿಶಾಲವಾಗಿದೆ. ನೀವು ದೃಶ್ಯಗಳು ಸಹ ನೋಡ್ತಿರ್ಬೋದು. ಎಲ್ಲೆಂದರೆ ಅಲ್ಲಿ ಲಾರಿಗಳ ಲೈನ್ ಸಾಲಾಗಿ ಲಾರಿಗಳು ನಿಂತಿದ್ದಾವೆ. ಒಂದು ಕಡೆ ನಾವು ಮುಷ್ಕರಕ್ಕೆ ಬೆಂಬಲವಾಗಿ ಇದ್ದೇವೆ ಅಂತ ಒಂದು ಕಡೆ ಸ್ಪಷ್ಟ ನಿರ್ದೇಶನ ತೋರಿಸಿದ್ದಾರೆ. ಅಂದರೆ ಆ ಲಾರಿ ಮುಷ್ಕರ ಮಾಲೀಕರು ಸಹ ಒಂದು ಕಡೆ ಹೇಳ್ತಿದ್ರು ಸುಮಾರು 6 ಲಕ್ಷ ಲಾರಿಗಳು ರೋಡಿಗೆ ಇಳಿಯಲ್ಲ ಅಂತ. ಇದರಿಂದ ತುಂಬ ಸಮಸ್ಯೆ ಏನಂತಂದರೆ ಈ ಒಂದು APMC ಮಾರ್ಕೆಟ್ಗೆ ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ, ಮತ್ತೊಂದು ಕಡೆ ಅಕ್ಕಿ, ಗೋಧಿ, ಬೇಳೆ, ಹೀಗೆ ಹಲವಾರು ಪದಾರ್ಥಗಳು ಇಲ್ಲಿಗೆ ಬರ್ತಿದ್ವು. ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಈ ಒಂದು APMC ಮಾರ್ಕೆಟ್ಗೆ ಬರ್ತಿದ್ವು. ಬಟ್ ಇಲ್ಲಿಂದ ರೀಟೇಲ್ ಮಾಲೀಕರು ತೆಗೆದುಕೊಂಡು ಬೇರೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ತಿದ್ರು. ಬಟ್ ಇವತ್ತು ಆ ಒಂದು ನಿರ್ದೇಶನ ಕಾಣ್ತಿಲ್ಲ, ವ್ಯಾಪಾರ ಆಗ್ತಿಲ್ಲ. ಯಾಕಂದರೆ ಎಲ್ಲ ಲಾರಿಗಳು ಆ ಬಂದ್ಗೆ ಬೆಂಬಲ ಸೂಚನೆ ನೀಡಿದ್ದಾವೆ. ಹಲವು ಲಾರಿಗಳು ಸ್ಟಿಕ್ಕರ್ ಹಾಕಿಕೊಂಡು ನಾವು ಬೆಂಬಲ ನೀಡುತ್ತೇವೆ. ಯಾಕಂದರೆ ಸುಮಾರು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿವಿ, ಸರ್ಕಾರ ಸ್ಪಂದನೆ ಸಿಕ್ಕಿಲ್ಲ. ಇದರ ಎಫೆಕ್ಟ್ ಇವತ್ತಾಗಲ್ಲ, ಒಂದು 2-3 ದಿನ ಆದಮೇಲೆ ಈ ಒಂದು ಎಫೆಕ್ಟ್ ಆಗ್ಬೋದು. ಯಾಕಂದರೆ ಎಲ್ಲ ಕಡೆ ಬೇರೆ ಬೇರೆ ಈರುಳ್ಳಿ ಆಯಿತು ಸ್ಟ್ರಕ್ ಆಗಿದ್ದಾವೆ, ಆಲೂಗಡ್ಡೆ ಸ್ಟ್ರಕ್ ಆಗಿದ್ದಾವೆ, ಬೆಳ್ಳುಳ್ಳಿ, ಅಕ್ಕಿ, ಗೋಧಿ ಎಲ್ಲವೂ ಸ್ಟ್ರಕ್ ಆಗಿವೆ. ಇಲ್ಲಿ ಬಂದಿಲ್ಲ. ಯಾಕಂದರೆ ಇಷ್ಟೊತ್ತಿಗೆ ಎಲ್ಲವೂ ಬರ್ತಾ ಇತ್ತು ಬೆಳಗ್ಗೆ. ಇಲ್ಲಿ ಜನಜಂಗುಳಿಯಿಂದ ವ್ಯಾಪಾರ ಬಲು ಜೋರಾಗ್ತಿತ್ತು. ಬಟ್ ಸದ್ಯದ ಮಾತ್ರ APMC ಮಾರ್ಕೆಟ್ ಖಾಲಿ ಹೊಡಿತಿದೆ. ಒಂದು ಕಡೆ ಬೆಂಬಲ ನೀಡಿದ್ದೇವೆ, ಸರ್ಕಾರ ನಮ್ಮ ಮನವಿಗೆ ಸ್ಪಂದನೆ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರವಾದ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಜಯಪ್ರಕಾಶ್ ಶೆಟ್ಟಿ. ಎಸ್, ಥ್ಯಾಂಕ್ ಯು. ನಿಮ್ಮೆಲ್ಲ ಅಪ್ಡೇಟ್